ಹಿಂದೂ ದೇವಾಲಯವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಪಾಪಿಗಳು ದೇವರ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿರೋದು. ಸಿಎಂ ಸುತ್ತ ಟಿಪ್ಪು ಗ್ಯಾಂಗ್ ಸುತ್ತುವರೆದಿದೆ. ಡಿಕೆ ಶಿವಕುಮಾರ್ ಷಡ್ಯಂತ್ರ ಅಂತ ಹೇಳಿದ್ದಾರೆ. ಎಸ್ಐಟಿ ಸುಮ್ಮನೆ ತನಿಖೆ ಮಾಡ್ತಾ ಇಲ್ಲ. ದೂರುದಾರ ವ್ಯಕ್ತಿ ನಮಗೆ ಮುಖ್ಯ ಅಲ್ಲ, ಕಾಸು ಕೊಟ್ಟು ಅವನನ್ನ ಕರ್ಕೊಂಡು ಬಂದಿದ್ದಾರೆ. ದೂರುದಾರನ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗಬೇಕು ಅನ್ನೋದು ಆರ್ ಅಶೋಕ್ ಅವರ ಆಗ್ರಹ. ಪಾಪಿಗಳು ದೇವರ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ಷಡ್ಯಂತ್ರ ಮಾಡಿದ್ರು ಅಂತ ಹೇಳ್ಬೇಕು. ಆ ಅನಾಮಿಕ ಹುಚ್ಚನ ಅಂತ ನೋಡ್ಬೇಕಿತ್ತು ಅಂತ ಆರ್ ಅಶೋಕ್ ಕಿಡಿಕಾರಿರೋದು. ನಾನು ಸರ್ಕಾರಕ್ಕೆ, ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿದಿನ 1 ಲಕ್ಷಾಂತರ ಕಂಪ್ಲೇಂಟ್ಗಳು ಪೊಲೀಸ್ ಸ್ಟೇಷನಲ್ಲಿ ಬರ್ತದೆ. ನಾವು ವಿಧಾನಸಭೆಯಲ್ಲೇ ಚರ್ಚೆ ಮಾಡಿ, ಡಿಮ್ಯಾಂಡ್ ಮಾಡಿ, ಧರಣಿ ಮಾಡಿ, ವಾಕೌಟ್ ಮಾಡಿದ್ರೂ SIT ಮಾಡಲ್ಲ. ನೀವು ವಿಧಾನಸಭೆ ಅಧಿವೇಶನದಲ್ಲೇ ಗಲಾಟೆ ಮಾಡಿದ್ರು SIT ಮಾಡಲ್ಲ. ಏಕಾಏಕಿ SIT ಮಾಡಿದ್ರಿ ನೀವು. ಯಾರು ಚಿತಾವಣಿ? ಇದೆಲ್ಲ ಒಂಥರ ಟಿಪ್ಪು ಗ್ಯಾಂಗ್ ಇದೆಯಲ್ಲ, ಅದು ಈ ಟಿಪ್ಪು ಗ್ಯಾಂಗು ಸಿದ್ದರಾಮಯ್ಯನವರ ಸರೌಂಡಿಂಗ್ ಸುತ್ತಾಕೊಂಡ್ಬಿಟ್ಟಿದೆ. ಅವರ ಒಂದು ಒತ್ತಡಕ್ಕೆ ಮಣಿದು ಮಾಡ್ತಾ ಇರೋದು ಕಾಣ್ತಾ ಇದೆ. ಇದರಲ್ಲಿ ವಿಶೇಷವಾಗಿ DK ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾವ್ ಅವರು ಅದರ ಹೊರತಾಗಿ ಮಾತಾಡಿದ್ದಾರೆ. ಇಲ್ಲ, ಇದು ಷಡ್ಯಂತ್ರ ಇದೆ ಅಂತೇಳಿ. ನಾನು ಸೋಮವಾರ ವಿಧಾನಸಭೆಯಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಷಡ್ಯಂತ್ರ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಆ ಷಡ್ಯಂತ್ರ ಮಾಡಿದಂಥ ವ್ಯಕ್ತಿಯ ಹೆಸರನ್ನು ಬಹಿರಂಗಪಡಿಸಬೇಕು ಅನ್ನೋ ಮಾತನ್ನು ಹೇಳ್ತೀನಿ. ಇಲ್ಲಾಂದರೆ ನಾವು ಅಧಿವೇಶನದಲ್ಲಿ ಗಲಾಟೆ ಮಾಡ್ತೀರಿ. ಆ ಷಡ್ಯಂತ್ರ ಯಾಕಂದರೆ ಸರ್ಕಾರನೇ ಒಪ್ಕೊಂಡಿದೆ, DCM ಒಪ್ಕೊಂಡಿದ್ದಾರೆ ಅಂದಮೇಲೆ ಸರ್ಕಾರ ಒಪ್ಕೊಂಡಂಗೆ ಆಯಿತು. ಅದರಿಂದ ಈ ವಿಚಾರ ಭಾಳ ಸೂಕ್ಷ್ಮತೆ. ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ಬಿಡಬಾರ್ದಾಗಿತ್ತು. ಅಲ್ಲೇ ಚಿವುಟ ಹಾಕೋದಾಗಿ ಅವನು ಹುಚ್ಚನ, ಮೆಂಟಲ್ಲ. ಪ್ರಾರಂಭದಲ್ಲೇ ತನಿಖೆ ಮಾಡಿಬಿಟ್ಟಿದ್ರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ. ಸರ್ಕಾರಕ್ಕೂ ಎಲ್ಲೋ ಒಂದು ಕಡೆ ಧರ್ಮಸ್ಥಳದ ಬಗ್ಗೆ ಏನು ಕಾಳಜಿ ಇರಲಿಲ್ಲ ಅಂತ ಅನಿಸುತ್ತೆ ಸರ್ಕಾರಕ್ಕೂ ಕೂಡ. ಹಿಂದೂ ದೇವಾಲಯವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಪಾಪಿಗಳು ದೇವರ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿರೋದು. ಸಿಎಂ ಸುತ್ತ ಟಿಪ್ಪು ಗ್ಯಾಂಗ್ ಸುತ್ತುವರೆದಿದೆ. ಡಿಕೆ ಶಿವಕುಮಾರ್ ಷಡ್ಯಂತ್ರ ಅಂತ ಹೇಳಿದ್ದಾರೆ. SIT ಸುಮ್ಮನೆ ತನಿಖೆ ಮಾಡ್ತಾ ಇಲ್ಲ. ದೂರುದಾರ ವ್ಯಕ್ತಿ ನಮಗೆ ಮುಖ್ಯ ಅಲ್ಲ, ಕಾಸು ಕೊಟ್ಟು ಅವನನ್ನ ಕರ್ಕೊಂಡು ಬಂದಿದ್ದಾರೆ. ದೂರುದಾರನ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗಬೇಕು ಅನ್ನೋದು ಆರ್ ಅಶೋಕ್ ಅವರ ಆಗ್ರಹ. ಪಾಪಿಗಳು ದೇವರ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ಷಡ್ಯಂತ್ರ ಮಾಡಿದ್ರು ಅಂತ ಹೇಳ್ಬೇಕು. ಆ ಅನಾಮಿಕ ಹುಚ್ಚನ ಅಂತ ನೋಡ್ಬೇಕಿತ್ತು ಅಂತ ಆರ್ ಅಶೋಕ್ ಕಿಡಿಕಾರಿರೋದು. ನಾನು ಸರ್ಕಾರಕ್ಕೆ, ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿದಿನ 1 ಲಕ್ಷಾಂತರ ಕಂಪ್ಲೇಂಟ್ಗಳು ಪೊಲೀಸ್ ಸ್ಟೇಷನಲ್ಲಿ ಬರ್ತದೆ. ನಾವು ವಿಧಾನಸಭೆಯಲ್ಲೇ ಚರ್ಚೆ ಮಾಡಿ, ಡಿಮ್ಯಾಂಡ್ ಮಾಡಿ, ಧರಣಿ ಮಾಡಿ, ವಾಕೌಟ್ ಮಾಡಿದ್ರೂ SIT ಮಾಡಲ್ಲ. ನೀವು ವಿಧಾನಸಭೆ ಅಧಿವೇಶನದಲ್ಲೇ ಗಲಾಟೆ ಮಾಡಿದ್ರು SIT ಮಾಡಲ್ಲ. ಏಕಾಏಕಿ SIT ಮಾಡಿದ್ರಿ ನೀವು. ಯಾರು ಚಿತಾವಣಿ? ಇದೆಲ್ಲ ಒಂಥರ ಟಿಪ್ಪು ಗ್ಯಾಂಗ್ ಇದೆಯಲ್ಲ, ಅದು ಈ ಟಿಪ್ಪು ಗ್ಯಾಂಗು ಸಿದ್ದರಾಮಯ್ಯನವರ ಸರೌಂಡಿಂಗ್ ಸುತ್ತಾಕೊಂಡ್ಬಿಟ್ಟಿದೆ. ಅವರ ಒಂದು ಒತ್ತಡಕ್ಕೆ ಮಣಿದು ಮಾಡ್ತಾ ಇರೋದು ಕಾಣ್ತಾ ಇದೆ. ಇದರಲ್ಲಿ ವಿಶೇಷವಾಗಿ DK ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾವ್ ಅವರು ಅದರ ಹೊರತಾಗಿ ಮಾತಾಡಿದ್ದಾರೆ. ಇಲ್ಲ, ಇದು ಷಡ್ಯಂತ್ರ ಇದೆ ಅಂತೇಳಿ. ನಾನು ಸೋಮವಾರ ವಿಧಾನಸಭೆಯಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಷಡ್ಯಂತ್ರ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಆ ಷಡ್ಯಂತ್ರ ಮಾಡಿದಂಥ ವ್ಯಕ್ತಿಯ ಹೆಸರನ್ನು ಬಹಿರಂಗಪಡಿಸಬೇಕು ಅನ್ನೋ ಮಾತನ್ನು ಹೇಳ್ತೀನಿ. ಇಲ್ಲಾಂದರೆ ನಾವು ಅಧಿವೇಶನದಲ್ಲಿ ಗಲಾಟೆ ಮಾಡ್ತೀರಿ. ಆ ಷಡ್ಯಂತ್ರ ಯಾಕಂದರೆ ಸರ್ಕಾರನೇ ಒಪ್ಕೊಂಡಿದೆ, DCM ಒಪ್ಕೊಂಡಿದ್ದಾರೆ ಅಂದಮೇಲೆ ಸರ್ಕಾರ ಒಪ್ಕೊಂಡಂಗೆ ಆಯಿತು. ಅದರಿಂದ ಈ ವಿಚಾರ ಭಾಳ ಸೂಕ್ಷ್ಮತೆ. ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ಬಿಡಬಾರ್ದಾಗಿತ್ತು. ಅಲ್ಲೇ ಚಿವುಟ ಹಾಕೋದಾಗಿ ಅವನು ಹುಚ್ಚನ, ಮೆಂಟಲ್ಲ. ಪ್ರಾರಂಭದಲ್ಲೇ ತನಿಖೆ ಮಾಡಿಬಿಟ್ಟಿದ್ರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ. ಸರ್ಕಾರಕ್ಕೂ ಎಲ್ಲೋ ಒಂದು ಕಡೆ ಧರ್ಮಸ್ಥಳದ ಬಗ್ಗೆ ಏನು ಕಾಳಜಿ ಇರಲಿಲ್ಲ ಅಂತ ಅನಿಸುತ್ತೆ ಸರ್ಕಾರಕ್ಕೂ ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.